ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ರಿಡಿಕ್ಷನ್ ಸಕ್ಸಸ್ ಆಯಿತು ಕೊನೆಗೂ. ನಾನು ಹೇಳಿದ ಹಾಗೆ ಹನುಮಂತ್ ಅವರು ಗೆದ್ದಿದ್ದಾರೆ, ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಏನು ಚೇಂಜಸ್ ಆಯಿತು ಅಂದರೆ, ರಜತ್ ಅವರು ತರ್ಡ್ಗೆ ಬಂದರು, ಮೋಕ್ಷಿತ್ ಅವರು ಫೋರ್ತ್ಗೆ ಹೋದರು. ಅದೊಂದು ಚೇಂಜಸ್ ಆಯಿತು. ಎಲ್ಲರೂ ಡಿಸರ್ವಿಂಗಾ ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಲಾಸ್ಟ್ ವೀಡಿಯೋ ಅಲ್ವಾ, ಸೊ ಸಬ್ಸ್ಕ್ರೈಬ್ ಆಗಿಬಿಡಿ. ನೆಕ್ಸ್ಟು ಫಿಲಿಮ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಫಿಲಿಮ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ, ಒಂದು ಬಿಡ್ದಿರ ಕೊಡ್ತಾ ಇರ್ತೀನಿ. ಮೂವಿ ರಿವ್ಯೂಸ್ ಕೂಡ ಕೊಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಹನುಮಂತು ಅವರು ಗೆದ್ದಿರೋದು ಡಿಸರ್ವಿಂಗ್, 100% ಡಿಸರ್ವಿಂಗ್. ಬಿಕಾಸ್ ಈ ಸರಿ ಬಿಗ್ ಬಾಸಲ್ಲಿ ಮೋಸ ನಡೆದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ 5 ಕೋಟಿ ಓಟ್ ಹನುಮಂತುಗೆ ಬಿದ್ದಿರೋದು 101% ನಿಜ. ಸೊ ಆ ಫಿಗರ್ ಸುಳ್ಳಾಗಿರ್ಬೋದು, ಬಟ್ ಸ್ಟಿಲ್ ಹನುಮಂತುಗೆ ಜಾಸ್ತಿ ಓಟ್ ಬಿದ್ದಿದೆ. ನೆಕ್ಸ್ಟ್ ಬರೋದಾದರೆ ತ್ರಿವಿಕ್ರಮ್ ಅವ್ರಿಗೆ 2 ಕೋಟಿ ಓಟ್ ಬಿದ್ದಿತ್ತು. ಸೂಪರ್. ಸೊ ಹಂಗಂದರೆ ತ್ರಿವಿಕ್ರಮ್ ಅವ್ರು ಲಾಸ್ಟ್ ಸೀಸನ್ ಇದ್ದಿದ್ರೆ ಅವರೇ ಗೆಲ್ತಾಯಿದ್ರ ಅಂತ. 2 ಕೋಟಿ ಓಟ್ ಬಿದ್ದಿತ್ತಲ್ವ. ಸೊ ವೆಲ್ ಡಿಸರ್ವಿಂಗ್. ಅವರು ಕೂಡ ವೆಲ್ ಪ್ಲೇಡ್. ರನ್ನರ್ ಅಪ್ ಆಗಿ ಪರ್ಫೆಕ್ಟ್ ಅವರು ಕೂಡ. ಸೊ ನನಗೆ ಡಿಸರ್ವಿಂಗ್ ಅಲ್ಲ ಅನಿಸಿದ್ದು ಭವ್ಯ ಅವ್ರನ್ನ 6th ಕಳಿಸಿದ್ದು ನನಗೆ ಯಾಕೋ ಓಕೆ ಅನಿಸಿಲ್ಲ. ಬಿಕಾಸ್ ಅವರು ಮೋಕ್ಷಿತ ಕಂಪೇರ್ ಮಾಡಿದ್ರೆ ಒಳ್ಳೆ ಪ್ಲೇಯರ್ ಅವರು. ಸೊ ಅವ್ರು 6th ಹೋಗಿದ್ದು ನಂಗೆ ಸ್ವಲ್ಪ ಬೇಜಾರಾಯಿತು. ಸೊ 4th ಎಲ್ಲಾದರೂ ಹೋಗಿದ್ರೆ ಚೆನ್ನಾಗಿರೋದು ಅಂತ ನನ್ನ ಒಪಿನಿಯನ್. ನೆಕ್ಸ್ಟ್ ಬರೋದಾದರೆ, ನಿನ್ನೆ ಮತ್ತು ಮೊನ್ನೆ ಎಪಿಸೋಡ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಸುದೀಪ್ ಅವ್ರನ್ನ ಕಣ್ಣು ತುಂಬ್ಕೊಂಡ್ರಿ. ಸೊ ಇದು ಲಾಸ್ಟ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರಿದೆ. ನಿಮಗೇನು ಅನಿಸುತ್ತೆ? ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಸೀಸನ್ ಸುದೀಪ್ ಅವ್ರು ಕಂಟಿನ್ಯೂ ಮಾಡಬೇಕಾ, ಇಲ್ಲ ಬೇರೆ ಯಾರಾದರೂ ಟೇಕ್ ಆಫ್ ಮಾಡಬೇಕಾ ಅಂತ. ನನ್ನ ಪ್ರಕಾರ 100% ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ನಡೆಸ್ಕೊಡಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಸೊ ಅವ್ರು ಒಂದ್ಸರಿ ಡಿಸೈಡ್ ಆದರೆ ಅವ್ರು ಚೇಂಜ್ ಮಾಡ್ಕೊಳಲ್ಲ ಒಪಿನಿಯನ್ನ. ಸೊ ಥ್ಯಾಂಕ್ ಯು ಸುದೀಪ್ ಸರ್, 11 ವರ್ಷ ನಮ್ಮನ್ನು ಎಂಟರ್ಟೈನ್ ಮಾಡಿದ್ದಕ್ಕೆ ಮತ್ತು ನಮ್ಮ ಜೊತೆ ನಗ್ದಿದ್ದಕ್ಕೆ, ನಮ್ಮ ಜೊತೆ ಹತ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸುದೀಪ್ ಅವ್ರಿಗೆ ಒಂದು ವಿದಾಯ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕಮಿಂಗ್ ಆನ್ ಟು 6 ಜನ. ಭವ್ಯ ವಾಸ್ ಡಿಸರ್ವಿಂಗ್ ಟು ಬಿ ಅಟ್ 4th, ಬಟ್ ಸ್ಟಿಲ್ 64 lakhs ಓಟ್ ಬಂತು ಅಂತ ಅವ್ರನ್ನ ಎವಿಕ್ಟ್ ಮಾಡಿದ್ರು. ಅದಾದ ನಂತರ ಮಂಜು ಅವರು ಎಲಿಮಿನೇಟ್ ಆದರು. ಮಂಜು ಅವರು ಫಸ್ಟಿಂದ ಪರ್ಫಾರ್ಮೆನ್ಸ್ ಗ್ರಾಫ್ ಆಗಿ ಹೋಗಿದ್ರೆ ಪಕ್ಕ ಹನುಮಂತು ಜಾಗದಲ್ಲಿ ಅವ್ರು ಇರ್ತಾಯಿದ್ರು ಇವತ್ತಂತ ನನಗನ್ನಿಸ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಮೋಕ್ಷಿತ ಅವರು ಟಾಪ್ 6 ಇರೋದಕ್ಕೆ ಡಿಸರ್ವಿಂಗ್ ಇರಲಿಲ್ಲ, ಬಟ್ ಸ್ಟಿಲ್ ನೆಕ್ಸ್ಟ್ ಅವರು ಎಲಿಮಿನೇಟ್ ಆದರು. ಅದಾದಮೇಲೆ ರಜತ್ ಅವರು ಎಲಿಮಿನೇಟ್ ಆದರು. ಸೊ ವಿಚ್ ವಾಸ್ ಪ್ರಿಡಿಕ್ಟ್ ಮಾಡ್ಬೋದಿತ್ತು ಎಲ್ಲ, ಯಾರು ಹೆಂಗೆ ಹೋಗ್ತಾರೆ ಏನಾಗುತ್ತೆ ಅಂತ. ಸೊ ಲಾಸ್ಟಲ್ಲಿ ಹನುಮಂತ್ ಅವರು ಗೆದ್ದರು. ದ ವಿನ್ನರ್ ಆಫ್ BBK11 ಇಸ್ ಹನುಮಂತು. ಕಂಗ್ರ್ಯಾಚುಲೇಷನ್ಸ್ ಹನುಮಂತು ಅವರೇ. ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನಾನು ಇಷ್ಟು ದಿನ ವೀಡಿಯೋ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ನನಗೆ. ಎಲ್ಲ ವೀಡಿಯೋದಲ್ಲೂ 1K 500 ವ್ಯೂಸ್ ಕೊಡ್ತಾಯಿದ್ರಿ. ಸೊ ತುಂಬ ಥ್ಯಾಂಕ್ಸ್ ಅದಕ್ಕೆ. ಬಿಕಾಸ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಈಗ ಜಸ್ಟ್ 3 months ಆಯಿತು. 3 monthsಲ್ಲಿ ಆಲ್ರೆಡಿ 200 ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ದೀರಾ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಹಿಂಗೆ ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಮುಗೀತು ಅಂತ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಐ ವಿಲ್ ಗಿವ್ ಮೈ ಬೆಸ್ಟ್ ಟು ಎಂಟರ್ಟೈನ್ ಯು ಆಲ್. ಸೊ ಒಳ್ಳೊಳ್ಳೆ ಮೂವೀಸ್ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಯಾವ ಮೂವಿ ನೋಡಬೇಕು, ಟಾಪ್ 5 ಮೂವೀಸ್, ಇದೆಲ್ಲ ಅಪ್ಡೇಟ್ ಬರ್ತಾ ಇರುತ್ತೆ. ಈ ಚಾನಲ್ನ ಸ್ಟಾಪ್ ಮಾಡಲ್ಲ, ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಬಿಕಾಸ್ ದಿಸ್ ಈಸ್ ಬಿಗಿ ಎಂಟರ್ಟೈನರ್. ಸೊ ಬಿಗ್ ಬಾಸ್ ಮಾತ್ರ ಅಲ್ಲ, ಇನ್ನೂ ಹಲವಾರು ವಿಷಯನ ನಾನು ಹೇಳೋದಿದೆ ನಿಮಗೆ ಈ ಚಾನಲ್ ಮುಖಾಂತರ. ಇದಿನ್ನೂ ಆರಂಭ ಅಷ್ಟೇ. ಸೊ ಅನ್ಸಬ್ಸ್ಕ್ರೈಬ್ ಆಗಬೇಡಿ, ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಪಕ್ಕಾ ನಿರಾಶೆ ಮಾಡಲ್ಲ, ನಿಮ್ಮ ಡೇಟಾಗೂ ವೇಸ್ಟ್ ಮಾಡಲ್ಲ, ನಿಮ್ಮ ಡೇಟಾನ ಕೂಡ ವೇಸ್ಟ್ ಮಾಡಲ್ಲ ಅಂತ ಹೇಳ್ತಾ, ಇಲ್ಲಿಗೆ ನಿಮ್ಮ ಬಿಗ್ ಬಾಸ್ ಜರ್ನಿ ಸ್ಟಾಪ್ ಅಂತ ಹೇಳ್ತಾ, ನೆಕ್ಸ್ಟ್ ಸೀಸನ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್
ಸುದೀಪ್ ಅವ್ರು ಇಲ್ಲ ಅಂದರೆ ನನಗೊಂಥರ ಬೇಜಾರು ಬಿಗ್ ಬಾಸ್ನ ನೋಡೋಕ್ಕೆ. ಸೊ 100% ಬರಲ್ಲ ವೀಡಿಯೋ ನೆಕ್ಸ್ಟ್ ಸೀಸನ್ದು. ಈ ಸೀಸನ್ನೇ ಫಸ್ಟ್ ಆ್ಯಂಡ್ ಲಾಸ್ಟ್ ಸೀಸನ್ ಇದೆ ಅನಿಸುತ್ತೆ ನಾನು ಬಿಗ್ ಬಾಸ್ ಮೇಲೆ ವೀಡಿಯೋ ಮಾಡೋದು. ಸೊ ನಿಮಗೇನು ಅನಿಸುತ್ತೆ, ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಕಂಟಿನ್ಯೂ ಮಾಡ್ತಾರಾ ಮಾಡಲ್ವಾ? ಮತ್ತು ಹನುಮಂತು ಅವ್ರು ಗೆದ್ದಿದ್ದು ಡಿಸರ್ವಿಂಗಾ ನಾಟ್ ಡಿಸರ್ವಿಂಗಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹನುಮಂತು ಅವ್ರು ಗೆದ್ದಿದ್ದು, ತ್ರಿವಿಕ್ರಮ್ ಅವ್ರು ರನ್ನರಪ್ ಆಗಿದ್ದು. ಎಲ್ಲ ಜನರು ಹೇಳಿರೋ ಹಾಗೇ ನಡೆದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಅದೇ ಒಪಿನಿಯನ್ ಇರುತ್ತೆ ಅಂತ ಅನಿಸುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋವರೆಗೂ ಬಾಯ್ ಬಾಯ್ ಗೈಸ್. ಲಾಸ್ಟ್ ವಿಡಿಯೋ ಆಫ್ ಬಿಗ್ ಬಾಸ್ ಕಂಪ್ಲೀಟೆಡ್. ಬಾಯ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?